ವೆಲ್ಕಮ್ ಬ್ಯಾಕ್. ಬಿಎಂಟಿಸಿ ಎಂಡಿ ಹೆಸರಿನಲ್ಲಿ ಮಹಾ ಮೋಸ ನಡೆದಿದೆ. ಶ್ರೀರಾಮ್ ಅನ್ನುವಾತನಿಂದ ಕೋಟಿ ಕೋಟಿ ಲೂಟಿಯನ್ನ ಮಾಡಲಾಗಿದೆ. ಬಿಎಂಟಿಸಿ ಚೀಫ್ ಕಮರ್ಷಿಯಲ್ ಮ್ಯಾನೇಜರ್ ಶ್ರೀರಾಮ್ ಮುಲ್ಕಾವಾನ್ನಿಂದ ಕೋಟಿ ಕೋಟಿ ವಂಚನೆ ಆಗಿದೆ. ಬಿಎಂಟಿಸಿ ಎಂಡಿ ಸಹಿಯನ್ನೇ ಈತ ನಕಲು ಮಾಡಿದ್ದಾನೆ ಅನ್ನುವ ಆರೋಪ ಇದ್ದು 3 IAS, 1 IPS, ಒಬ್ಬರು IFS ಅಧಿಕಾರಿಯ ಸಹಿಯನ್ನ ಈತ ನಕಲು ಮಾಡಿದ್ದಾನೆ ಅನ್ನುವ ಆರೋಪ ಇದೆ. ಬಿಎಂಟಿಸಿ ಒಡೆತನದ ಮಳಿಗೆಯ ಮಾಲೀಕರಿಂದ ಹಣವನ್ನ ಲೂಟಿ ಮಾಡಿದ್ದಾನೆ. ಬಿಎಂಟಿಸಿ ಬಸ್ ನಿಲ್ದಾಣಗಳಲ್ಲಿನ ಮಳಿಗೆಗಳು ಹೆಚ್ಚುವರಿ ಜಾಗ ಹಂಚಿಕೆಯಲ್ಲೂ ಈತ ಹಣವನ್ನ ಲೂಟಿ ಮಾಡಿದ್ದು, ನಿಯಮವನ್ನ ಗಾಳಿಗೆ ಮೀರಿ ಈತ ಮಳಿಗೆಗಳ ಅವಧಿಯನ್ನ ವಿಸ್ತರಣೆ ಮಾಡಿದ್ದಾನೆ. ಹೀಗೆ ಸಾಕಷ್ಟು ಮಾರ್ಗಗಳ ಮೂಲಕ ಕೋಟಿ ಕೋಟಿ ಲೂಟಿ ಮಾಡಿದ್ದಾನೆ ಅನ್ನುವ ಆರೋಪವಿದೆ. ಸೇವೆಯಿಂದ ಸಸ್ಪೆಂಡ್ ಕೂಡ ಈತನನ್ನ ಮಾಡಲಾಗಿದೆ. ಇವರು ಬರೀ 1 ಎಕರೆ ಜಮೀನಿನಲ್ಲಿ ಕೃಷಿ ಮಾಡಿ ಪ್ರತಿ ತಿಂಗಳ 1 ಲಕ್ಷ ಸಂಪಾದನೆ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. 3 ವರ್ಷದಿಂದ ಟೆಂಡರ್ ತಗೊಂಡು ಬಿಎಂಟಿಸಿ ಸಂಸ್ಥೆಯಿಂದ ಈ ಪ್ರಕ್ರಮದಲ್ಲಿ ಟೆಂಡರ್ ತಗೊಂಡು ನಾವು ಇಲ್ಲಿ ನಡೆಸ್ತಾ ಇದ್ದೀವಿ. ಒಂದು ತಿಂಗಳಿಗೆ ಬಾಡಿಗೆ ಫಸ್ಟ್ ಇದ್ದು 1.5 ಲಕ್ಷ ಇತ್ತು. ಒಂದು ಅಂಗಡಿಗೆ ಜನರಲ್ ಶಾಲೆಗೆ, ನಮ್ಮದು ಇದು ಜನರಲ್ ಸ್ಟಾಲ್ 17 ಅಂತ ಜನರಲ್ ಶಾಲೆಗೆ ಬಿಎಂಟಿಸಿ ಸಂಸ್ಥೆಯಿಂದ ಕೊಟ್ಟಿದ್ದಾರೆ. 1 ಲಕ್ಷದ ಇವಾಗ 1,80,000 ಬಾಡಿಗೆ ಕಟ್ತಾ ಇದ್ದೀನಿ. ಇಲ್ಲಿ ಏನಾಗಿದೆ ಅಂದ್ರೆ 16 ನಂದಿನಿ ಮಳಿಗೆಗಳು ಕೊಟ್ಟಿದ್ದಾರೆ. ಯಾವುದು ಟೆಂಡರ್ ಇಲ್ಲ. ಬಟ್ ನಾನು ಏನ್ ಮಾರ್ತಾ ಇದ್ದೀನಿ ಐಟಮ್ ಅದನ್ನೇ ಅವರು ಮಾರ್ತಾ ಇದ್ದಾರೆ. ನಾನು MD, S&V ಮತ್ತೆ CTM ಮತ್ತೆ ಇಲ್ಲಿರುವ DTO, ATS ಎಲ್ಲರಿಗೂ ಲೆಟರ್ಗಳು ಕೊಟ್ಟಿದ್ದೀನಿ. ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ನಂದಿನಿ ಬಾಡಿಗೆ ಕಮ್ಮಿ ಇದೆ, ಸ್ಟಾರ್ಟಿಂಗ್ 17,000 ಇದೆ. 17,000ದಿಂದ 25,000 ಲಾಸ್ಟ್. 848 48 ಸ್ಕ್ವೇರ್ ಫೀಟ್ ಕೊಟ್ಟಿದ್ದಾರೆ ನಮಗೆ. 48 ಸ್ಕ್ವೇರ್ ಫೀಟ್ ಅಷ್ಟೇನೆ. ಬಟ್ ಬಾಡಿಗೆ ಮಾತ್ರ ಡಿಫ್ರೆನ್ಸ್ ಇದೆ. ಆಯ್ತಾ, ಇದು ಲಾಸ್ಟ್ 25,000 ಇದೆ ಅವ್ರದ್ದು ಹೈಯೆಸ್ಟ್ ಬಾಡಿಗೆ. ನಮ್ದು ಸ್ಟಾರ್ಟಿಂಗು 60,000ದಿಂದ ಸ್ಟಾರ್ಟ್ ಆಗುತ್ತೆ ಬಾಡಿಗೆ ಜನರಲ್ ಸ್ಟಾಲ್ದ. 1,80,000 ಗಂಟೆ ಇದೆ. ಈಗ ಆಲ್ರೆಡಿ ಈ ಮಳಿಗೆಗೆ ನಾನು 1,80,000 ಇದೆ. 15 ಲಕ್ಷ ಡಿಪಾಸಿಟ್ ಇದೆ. ಆದರೂ ನನಗೆ ಯಾವುದೇ ಇಲ್ಲಿ ಆಫೀಸರು ಇದು ಮಾಡ್ತಾ ಇಲ್ಲ, ಸಪೋರ್ಟ್ ಕೊಡ್ತಾ ಇಲ್ಲ. ಎಲ್ಲ ನಂದಿನಿಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ, KMFಗೆ. ಬಟ್ KMF ಮಳಿಗೆಗಳಲ್ಲಿ ಒಂದೇ ಒಂದು 100 ml ಹಾಲು ಸಿಗಲ್ಲ, ಮೊಸರು ಸಿಗಲ್ಲ. KMF ಅಲ್ಲಿ ಅಗ್ರಿಮೆಂಟಲ್ಲಿ ಇದೆ ಓನ್ಲಿ KMF ಮಾರಬೇಕು ಅಂತ. ಬಟ್ ಇಲ್ಲಿ ಮಳಿಗೆಗಳು ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡಿ ಇಲ್ಲಿನ ಅಧಿಕಾರಿಗಳಿಗೆ ಲಂಚದ ರೂಪದಲ್ಲಿ ಎಲ್ಲ ಅಡ್ಜಸ್ಟ್ಮೆಂಟ್ ನಡೀತಾ ಇದೆ. ನಾವು ಯಾವುದೇ ಥರದ ಲಂಚ ಕೊಡಲ್ಲ, ಯಾಕೆ ನಮ್ಮದು ಜನರಲ್ ಸ್ಟಾಲ್. ಬಿಎಂಟಿಸಿ ಅಧಿಕಾರಿಯ ಗೋಲ್ಮಾಲ್ ಬಗ್ಗೆ ನಮ್ಮ ರಿಪೋರ್ಟರ್ ಶಿವಪ್ರಸಾದ್ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ಉನ್ನತ ಮಟ್ಟದ ಅಧಿಕಾರಿಗಳೇ ನುಂಗಣರಾಗಿದ್ದಾರೆ. ಅದು ಯಾವ ಮಟ್ಟಕ್ಕೆ ಅಂತಂದ್ರೆ ಖುದ್ದು ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರ ಸಹಿಯನ್ನೇ ನಕಲು ಮಾಡುವಂತ ಮಟ್ಟಿಗೆ ಈಗ ಅವರು ಇಳಿದಿರುವಂತದ್ದು. ಇದು ಈಗ ಆಲ್ರೆಡಿ ಬಿಎಂಟಿಸಿ ಒಂದು MD ಅವರ ಗಮನಕ್ಕೂ ಕೂಡ ಬಂದಿದೆ. ಪ್ರಕರಣ ಕೂಡ ದಾಖಲಾಗಿದೆ. ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಅಂತಂದ್ರೆ ಅದು CTMC ಶ್ರೀರಾಮ್ ಮುಲ್ಕಾನ್ ಅವರು ಪ್ರಮುಖ ಆರೋಪಿಯಾಗಿದ್ದಾರೆ. ಯಾವ ವಿಚಾರಕ್ಕೆ ಅವರು MD ಅವರ ಸಹಿಯನ್ನ ನಕಲು ಮಾಡ್ತಾ ಇದ್ರು, ಅದರಿಂದ ಅವ್ರು ಬಂದಂತಹ ಬೆನಿಫಿಟ್ ಆದ್ರೂ ಏನು ಅನ್ನುವಂಥದ್ದನ್ನ ನ್ಯೂಸ್ 18 ತಮ್ಮ ಮುಂದೆ ಈಗ ಬಿಚ್ಚಿಡ್ತಾ ಇದೆ. ಸದ್ಯ ನಾನೀಗ ಮೆಜೆಸ್ಟಿಕ್ ನಲ್ಲಿರುವಂತಹ ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿದ್ದೀನಿ. ಇಲ್ಲಿ ಸಾಕಷ್ಟು ಮಳಿಗೆಗಳಿದೆ. ನೀವು ಮೆಜೆಸ್ಟಿಕ್ಗೆ ಬಂದಿದ್ರೆ ಈ ಮಳಿಗೆಗಳನ್ನ ನೋಡೇ ಇರ್ತೀರಾ. ಈ ಮಳಿಗೆಯಿಂದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರು ಏನು ಲಕ್ಷಾಂತರ ರೂಪಾಯಿ ಹಣವನ್ನ ಪಡೆದು ಕೋಟ್ಯಾಂತರ ರೂಪಾಯಿ ಸಂಸ್ಥೆಗೆ ದ್ರೋಹವನ್ನ ಮಾಡಿದ್ದಾರೆ, ವಂಚನೆಯನ್ನ ಮಾಡಿದ್ದಾರೆ. ಯಾವ ರೀತಿಯಾಗಿ ಅಂತಂದ್ರೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಇದು KMF 16 ಅಂದ್ರೆ ಅಂಗಡಿಯ ಸಂಖ್ಯೆ 16. ಈ ಒಂದು KMF ಅಂಗಡಿಗಳನ್ನ KMFK ಅಂತ ಹೇಳಿ ಇಲ್ಲಿರುವಂತಹ ಸುಮಾರು 32ರಿಂದ 33 ಅಂಗಡಿಗಳಿದೆ. ಸುಮಾರು 16ಕ್ಕೂ ಹೆಚ್ಚು ಅಂಗಡಿಗಳನ್ನ ನಂದಿನಿ, ಅಮೂಲ್ ಸಹಿತ ಇತರ ಒಂದು ವ್ಯಾಪಾರ ವಹಿವಾಟನ್ನು ಮಾಡೋದಕ್ಕೆ ಕೊಟ್ಟಿದ್ದಾರೆ. ಇವರಿಗೆ KMFK ಅಂತಂದ್ರೆ ಕಡಿಮೆ ಬಾಡಿಗೆ ದರದಲ್ಲಿ ಕೊಡಲಾಗುತ್ತೆ. ಯಾಕೆಂದ್ರೆ ಈ ಅಂಗಡಿಯ ಒಂದು ಬಾಡಿಗೆ ಸುಮಾರಿಂದ 17,000ದಿಂದ 30,000 ತಿಂಗಳಿಗಿತ್ತು ಅಂತಂದ್ರೆ ಇದನ್ನೇ ಹೋಲ್ಸೇಲ್ ಶಾಪ್ಗೆ ಕೊಡಬೇಕು, ಜನರಲ್ ಸ್ಟೋರ್ ಕೊಡಬೇಕು ಅಂತಂದ್ರೆ 1,70,000 80,000ವರೆಗೂ ಕೂಡ ಬಾಡಿಗೆ ಇರುತ್ತೆ. ಇವರು ಕೇವಲ ನಂದಿನಿ ಉತ್ಪನ್ನಗಳನ್ನ ಅಥವಾ ಅಮೂಲ್ ಆದ್ರೆ ಅಮೂಲ್ ಉತ್ಪನ್ನಗಳನ್ನ ಮಾತ್ರ ಮಾರಾಟ ಮಾಡಬೇಕು. ಆದ್ರೆ ಇವರು ಅದನ್ನ ನಂದಿನಿ ಉತ್ಪನ್ನಗಳನ್ನ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಒಂದೇ ಒಂದು ನಂದಿನಿ ಪ್ರಾಡಕ್ಟ್ ಕೂಡ ಇಲ್ಲಿ ಕಾಣಿಸ್ತಾ ಇಲ್ಲ. ನಂದಿನಿ ಉತ್ಪನ್ನಗಳನ್ನ ಹೊರತುಪಡಿಸಿ ರೂಲ್ಸ್ ಪ್ರಕಾರ ನಂದಿನಿ ಉತ್ಪನ್ನ ಬಿಟ್ಟು ಬೇರೆ ಯಾವುದನ್ನು ಮಾರಾಟ ಮಾಡಾಗಿಲ್ಲ. ಆದ್ರೆ ಇವರು ನಂದಿನಿಯನ್ನ ಬಿಟ್ಟು ಉಳಿದ ಎಲ್ಲಾ ರೀತಿಯಾದಂತಹ ಪದಾರ್ಥಗಳನ್ನ ಮಾರಾಟ ಮಾಡ್ತಿದ್ದಾರೆ. ಇವರ ಒಂದು ಟೆಂಡರ್ ಅನ್ನ ಕ್ಯಾನ್ಸಲ್ ಮಾಡಿ ಇವರಿಗೆ ಬೇರೆಯವ್ರಿಗೆ ಟೆಂಡರ್ ಅನ್ನ ಕೊಡಬೇಕಾಗತ್ತೆ. ಆದ್ರೆ ಇಲ್ಲಿ ಶ್ರೀರಾಮ್ ಅವರೇನಿದ್ದಾರೆ ಏನ್ ಮಾಡ್ತಾರೆ, ಇಂತಹ ಒಂದು ಅಂಗಡಿಗಳ ನವೀಕರಣ ಅಂದ್ರೆ ಅವರ ಒಂದು ಅನುಮತಿ ಏನಿರುತ್ತಲ್ಲ ಅದನ್ನ ನವೀಕರಣ ಮಾಡುವಂತಹ ಸಂದರ್ಭದಲ್ಲಿ MD ಅವರ ಸಹಿಯನ್ನ ನಕಲು ಮಾಡಿ ಈ ಒಂದು ಶಾಪ್ಗಳಿಗೆನೆ ಪರ್ಮಿಷನ್ ವಿಸ್ತರಣೆ ಮಾಡುವಂತಹ ನಿಟ್ಟಿನಲ್ಲಿ ಅಕ್ರಮವನ್ನು ಎಸಗಿರ್ತಾರೆ. ಈ ರೀತಿಯಾಗಿ ಅಕ್ರಮದಲ್ಲಿ ಭಾಗಿಯಾಗಿರ್ತಾರೆ. ಈ ರೀತಿಯಾಗಿ ಮಾಡೋದಕ್ಕೆ ಪ್ರತಿ ತಿಂಗಳು ಕೂಡ ಜೊತೆಗೆ
ಪ್ರತಿ ವರ್ಷಕ್ಕೊಮ್ಮೆ ನವೀಕರಣ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಲಕ್ಷಾಂತರ ರೂಪಾಯಿ ಹಣಕ್ಕೆ ಡಿಮ್ಯಾಂಡ್ ಅನ್ನ ಕೂಡ ಇಟ್ಟಿರ್ತಾರೆ. ಜೊತೆಗೆ ಹೀಗೆ BMTCಗೆ ಕೋಟ್ಯಾಂತರ ರೂಪಾಯಿ ಲಾಸ್ ಕೂಡ ಆಗುತ್ತೆ. ಯಾಕೆಂದ್ರೆ ಇದು ಒಂದೇ ಮಳಿಗೆ ಅಲ್ಲ, ಪ್ರತಿ ಮಳಿಗೆಗಳಲ್ಲೂ ಕೂಡ ಇಲ್ಲಿ ಆಗ್ತಾ ಇರುವಂತದ್ದು ಏನು ಅಂತಂದ್ರೆ, ಯಾರೋ ಒಬ್ರು ಇದನ್ನ ಟೆಂಡರ್ ಅನ್ನ ಪಡ್ಕೊಳ್ತಾರೆ, 15,000-17,000ಕ್ಕೆ ಟೆಂಡರ್ ಅನ್ನ ಪಡ್ಕೊಂಡು ಇವರಿಗೆ 1 ಲಕ್ಷ 1.5 ಲಕ್ಷಕ್ಕೆ ಜನರಲ್ ಸ್ಟೋರ್ ಆಗಿ ಬೇರೆಯವರಿಗೆ ಸಬ್ ಟೆಂಡರ್ ರೀತಿಯಲ್ಲಿ ಕೊಡ್ತಾ ಇದ್ದಾರೆ. ಇದು BMTCಗೂ ಲಾಸು. ಜೊತೆಗೆ KMF ಅಮೂಲ್ನ ಪ್ರಾಡಕ್ಟ್ಗಳು ಕೂಡ ಸೇಲ್ ಮಾಡ್ತಾ ಇಲ್ಲ. ಇದರಿಂದ ಅವ್ರಿಗೂ ಕೂಡ ಸಾಕಷ್ಟು ಹೊರೆ ಆಗುತ್ತೆ. ಇದನ್ನ ಈಗಲಾದ್ರೂ BMTC MD ಅವರು ಸತ್ಯವತಿ ಅವರು ತಮ್ಮ ಗಮನಕ್ಕೆ ತೆಗೆದುಕೊಂಡು ಈ ಹಿಂದೆ ನಡೆದಿರುವಂತಹ ಅಕ್ರಮಗಳು ಈಗ ಏನೇನು ಆಗ್ತಿದೆಯಲ್ಲ ಎಲ್ಲವನ್ನ ಕೂಡ ಸರಿಪಡಿಸಿದ್ರೆ BMTCಗೂ ಕೂಡ ಲಾಭ ಆಗುತ್ತೆ. ಜನರಿಗೂ ಕೂಡ ಯಾವ ಪ್ರಾಡಕ್ಟ್ಗಳು ಅವ್ರಿಗೆ ಬೇಕೋ ಆ ಪ್ರಾಡಕ್ಟ್ಗಳು ಕೂಡ ಸಿಗುತ್ತೆ. ಇದರ ಜೊತೆಗೆ KMF ಮತ್ತೆ ಅಮೂಲ್ ಏನಿದೆ ಅವರ ಪ್ರಾಡಕ್ಟ್ಗಳು ಕೂಡ ಸೇಲ್ ಆಗೋದ್ರಿಂದಾಗಿ ಅವ್ರಿಗೂ ಕೂಡ ಸಾಕಷ್ಟು ಲಾಭ ಆಗುತ್ತೆ. ಇದು ಜನಸಾಮಾನ್ಯರಿಗೆ ಆಗ್ತಿರೋ ಮೋಸ ಒಂದು ಕಡೆ ಆದ್ರೆ, ಇದು KMF ಮತ್ತೆ BMTCಗೆ ಆಗ್ತಾ ಇರುವಂತಹ ಮೋಸ ಕೂಡ ಮತ್ತೊಂದು ಕಡೆ. ಕ್ಯಾಮ್ರಾ ಪರ್ಸನ್ ನೂರ್ ಜೊತೆಗೆ ಶಿವಪ್ರಸಾದ್, ನ್ಯೂಸ್ 18 ಬೆಂಗಳೂರು.